ಏನಣ್ಣ ಇವತ್ ಕಸ ಗುಡ್ಸಿಲ್ಲ, ರಂಗೋಲಿ ಬಿಟ್ಟಿಲ್ಲ, ಏನ್ ರಾತ್ರಿ ಎಲ್ಲ ನಿದ್ದೆ ಅಲ್ವಾ? ನನ್ನ ಮಗನ ಮುಚ್ಕೊಂಡು ಹಾಲಕ್ಕಲ್ಲ, ನನ್ ಕಷ್ಟ ನನಗೆ. ಮದುವೆ ಹೋದ್ಮೇಲೆ ಕಷ್ಟ ಅಲ್ದೇನೇನು ಸುಖಾನ ಸಿಗುತ್ತೆ. ಹಲೋ ಸುಬ್ಬಿ ಸುಬ್ಬಿ, ಇದ್ಯಾಕೆ ಯಾವ ಕೆಲಸ ಮಾಡಿದ ಕೈಯಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಮುನಿಸ್ಕೊಂಡು ಮಾರಿ ಬಿಟ್ಟು ಕೋಣ ತರ ಕೂತಿದ್ಯಾ? ನಾನು ಯಾಕ್ರೆ ಕೋಣ ಆಗ್ಲಿ? ನೀವು ಕೋಣ, ನಿಮ್ಮ ಅಮ್ಮ ಕೋಣ, ನಿಮ್ಮ ಅಪ್ಪ ಕೋಣ. ಆಗ್ಲೇ ನಮ್ಮಪ್ಪ 1000 ಸಲ ಹೇಳ್ದ, ಮರ್ದಂತೆ ನೋಗ ಅಪ್ಪನಂತೆ ಮಗ, ಅವನ್ನೆಲ್ಲ ನಂಬೇಡ ಅಂತ. ಆದ್ರೆ ನಾನು ನಿಮ್ಮ ಶ್ರೀರಾಮಚಂದ್ರ ಸತ್ಯ ಹರಿಶ್ಚಂದ್ರ ಅಂತ ನಂಬ್ಕೊಂಡು ಮೋಸ ಹೋಗ್ಬಿಟ್ಟಿರಿ. ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಾನೇನೇ ನಿಂಗೆ ಅನ್ಯಾಯ ಮಾಡಿದ್ದೀನಿ? ಇನ್ನೇನ್ರಿ ಮಾಡ್ಬೇಕು? ರಾತ್ರಿ ನೋಡಿದ್ ಸಾಲ, ಒಬ್ಳು ಬಂದು ಹಂಗೆ ಎತ್ ನೋಡಿದ್ಲು, ಇನ್ನೊಬ್ಳು ಕೈ ಹಿಡ್ಕೊಂಡು ಚಕ್ಕಂದ ಆಡಿದ್ಲು. ಬೇಡ ಬೇಡ ಅಂದ್ರು. ಅವಳ ಜೊತೆ ಹೆಂಡ ಕುಡ್ದು ಕುಣಿಯೋದೇನು ಹಾಡೋದೇನು, ಪಕ್ಕದಲ್ಲಿ ಹೆಂಡತಿ ಇರೋದನ್ನ ಮರ್ತು ಅವಳ ತಪ್ಕೊಂಡು ಅನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ನನ್ನ ಎದುರಿಗೆ ಇಷ್ಟು ಮಾಡ್ದವ್ರು ಇನ್ ನನಗ್ ಗೊತ್ತಿಲ್ಲದೆ ಇನ್ನು ಏನೇನ್ ಮಾಡ್ತೀರೋ ಏನೋ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಅಪ್ಪನ ಮನೆಗೆ ನನ್ ಬಿಟ್ಟು ಬನ್ನಿ. ನಿನ್ ದಮ್ಮಯ್ಯ ಅಂತೀನಿ ಕಣೆ. ನನ್ನ ಮಕ್ಳು ತಮಾಷೆ ಮಾಡ್ಬೇಕು ಅಂತ ಪೆಪ್ಸಿನಲ್ಲಿ ವಿಸ್ಕಿ ಮಿಕ್ಸ್ ಮಾಡ್ಕೊಟ್ರು ಕಣೆ. ಲೇ ದೇವರೊಳಗೂ ನಾನು ಕುಡ್ಕಲ್ವೇ? ದನ ತಿನ್ನೋನ್ಗೆ ಗೊಬ್ಬರ ದಾಣೆ ಅಂದಾಗೆ ಕುಡ್ಕೊಂಗೆ ಆಣೆ ಬೇರೆ ಕೇಡು. ನಮ್ ತಾಯಣಗ್ಲು ನಾನು ತಪ್ಪು ಮಾಡಿಲ್ವೇ? ನನ್ಗೆ ಯಾವ ಕೆಟ್ಟ ಅಭ್ಯಾಸ ಇಲ್ವೇ? ನೋಡೆ, ನೀನ್ ಇದೇ ರೀತಿ ಹಠ ಮಾಡಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗೋಗುತ್ತೆ. ಆಮೇಲೆ ನಾನು ಖಂಡಿತಲ್ಲ ಬದುಕಿರಲ್ಲ, ಸತ್ತೋಗ್ತೀನಿ. ಬಿಡ್ತೋನಿ, ತಮಾಷೆಗೂ ಅಂತ ಮಾತಾಡ್ಬೇಡಿ. ಮತ್ತಿನ್ನೇನ್ ಮಾಡ್ಲಿ? ನಾನು ಎಷ್ಟು ಹೇಳಿದ್ರು ನೀನ್ ನಂಬ್ತಾನೆ ಇಲ್ಲ. ಹಾಗಾದ್ರೆ ನಿಮಗೂ ಆ ಹುಡುಗಿಗೂ ಯಾವ ಸಂಬಂಧನೂ ಇಲ್ಲ ತಾನೆ? ಆ ಹುಡುಗಿ ಅಷ್ಟೇ ಅಲ್ವೇ, ಬೇರೆ ಯಾವ ಹುಡುಗಿ ಇರೋದ್ರೂ ನನಗೆ ಸಂಬಂಧ ಇಲ್ಲ. ಹಾಗಂತ ನನ್ ಮೇಲೆ ಆಣೆ ಮಾಡಿ. ನಿನ್ ನಾಳೆಗೂ ಸರಿನಾ? ಆದ್ರೆ ಇನ್ನೊಂದು ಸಲ ನಿಮ್ ಕೃಷ್ಣ ಲೀಲೆ ನೋಡಿದ್ರೆ ಗೊತ್ತು ಬಿಡು, ನಿಮ್ಮ ಅಪ್ಪನ ಮನೆಗೆ ಬಸ್ ಸೋಂತಿಯ ನೋಡೆ. ಇನ್ಮೇಲೆ ಖಂಡಿತಲ್ಲೂ ಅಂತ ಪ್ರಸಂಗ ಬರಲ್ಲ. ಹೋಗಿ ಬಿಸಿ ಬಿಸಿಯಾಗ ಒಂದ್ ಕಪ್ ಕಾಫಿ ಮಾಡಿ ತಗೊಂಬ. ನಿನ್ನೆ ನೀವು ಮಾಡಿದ ತಪ್ಪಿಗೆ ಇವತ್ತು ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಹೋಗಿ ಕಾಫಿ ಮಾಡಿ ರಂಗೋಲಿ ಹಾಕಿ. ಲೇ ಹೊಲಕ್ ನೀರ್ ಹಾಯ್ತಿದ್ದೀರಾ? ಅಲ್ಲ, ಯಾವನ ಅಕ್ಕಿಗಳು ಬತ್ತವ ಹೆಂಗೆ ಅಂತ ಕಾಯ್ತಾ ಇವನಿ. ಇಲ್ಲ ಬತ್ತ ಹಕ್ಕಿಗಳು ಯಾಕೆ ಹೊಡೆಯಿಲ್ಲ ತೆರಿಯಿಲ್ಲ? ಅದೆಲ್ಲ ಕಟ್ಕೊಂಡು ನಿನ್ಗೇನ ಬೇಕು? ಒತ್ತರನ ಯಾಕಿಲ್ಲ ಬಂದೆ ನಾನು ತಲೆ ತಿನ್ನಕ್ಕೆ? ಹಿಂಗೆ ಹೋಯ್ತಾ ಇದ್ನಲ್ಲ, ಸುಮ್ನೆ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ. ಓ ಹಂಗೆ. ಭಾರಿ ರಾಗಿ ಬೋವ್ ಬೆಳೆದೈತೆ, ಒತ್ತಿ ಕಳೆ ಕೇಳಿಸ್ಬಿಡಿ. ಕೀಳಿಸ್ಬೇಕು ಅಂತಾನೆ ಇವನಪ್ಪ, ಆದ್ರೆ ಆಳ್ಗಳೇ ಯಾರು ಸಿಗಕ್ಕಿಲ್ವಲ್ಲ. ನಿಮ್ಗೆ ಅಂದ್ರೆ ಹೆಣ್ಣಾಗ್ಲು ಬರ್ಬೇಕಲ್ಲ. ಅವ್ರೇನು ತುದ್ಗಾಲಲ್ಲ ಅವ್ರೆ ಕಡ್ಲ, ಆದ್ರೆ ಬೇವರ್ಸಿ ನನ್ ಮಕ್ಳು ಅವ್ರ ಗಂಡಿನ ಕೆಲ್ಸಕ್ಕಿಲ್ಲ ಅಂತಾರಲ್ಲ. ಅಂದಂಗೆ ನಿನ್ನೇನ್ರಲ್ಲ? ನನ್ನೇನ್ರ? ಯಾಕೆ ಯಾಕೆ ಅಂದ್ರೆ ಕಳೆ ಕೀಳಕ್ಕೆ ಅವಳು ಹುಷಾರಿಲ್ಲ, ಬರಲ್ಲ ಕಣ. ಸುಳ್ಳ್ಯಾಕ್ಲಾ ಹೇಳಿಯೇ, ನೆನ್ನೆ ತಾನೇ ಅಗಸ ಮನೆ ಕತ್ತೆ ಹೊತ್ಕೊಂಡು ಹೋದಂಗೆ ಒಂದ್ ಅಡಿಗೆ ಬಟ್ಟೆ ಹೊತ್ಕೊಂಡು ಹೋಗ್ತಿದ್ದು ಸರಿಯಾಕೆ? ಈ ಒತ್ತಾರಿಂದ ಹುಷಾರಿಲ್ಲ ಕಣೇನು. ಕಳಿಸ್ಲಾ ಹೊಸಿ, ಕೂಲಿ ಜಾಸ್ತಿ ಕೊಡ್ತೀನಿ. ಅಯ್ಯೋ ಹೊಸಿ ಬಿಡೋಣ ಕೈನ. ಒಂದ್ ದಿವ್ಸ ಕಳಿಸ್ಲಾ? ಬಿಡೋಣ ಕೈನ. ಹೋಗ್ಲಿ, ಅರ್ಧ ದಿವ್ಸ ಕಳಿಸ್ಲಾ? ಬರಗಿಲ್ಲ ಕಣ, ಬರಗಿಲ್ಲ. ಹೆಂಗನ ಮಾಡಿ ಅದು ಬಿಡೋಣ ಅಂದ್ರೆ ಈ ನನ್ನ ಮಗ ಆಯ್ಗೊಡ್ದೆ ಹೋಗ್ಬಿಟ್ಟಲ್ಲ. ಯಾವುದು ಅಕ್ಕಿ ಕಬ್ಬಿನ ಗದ್ದೆಗೆ ಬಿಟ್ಟದಲ್ಲ. ಯಾವುದು ಅಕ್ಕಿ ನುಗ್ಗದೆ ಅಂತ ಬಂದ್ರೆ ಈ ಕಾಳ್ಬೇಕು ನನ್ನ ಮಗವನಲ್ಲಪ್ಪ. ಏನ್ ಬಾವ ಪಂಚೆ ಬಿಚ್ಚಿ ಹೆಗಲ್ಗೆ ಹಾಕೊಂಡು ಏನ್ ಮಾಡ್ತಿದ್ದೆ? ಏನ್ ಸಮಾಚಾರ? ಕಚ್ಚಾರಕ ನನ್ನ ಮಗನೇ, ನನ್ನೇ ನಿನ್ನಂಗೆ ಅನ್ಕೊಂಡೇನ? ಆಳುಗಳು ಬರ್ಲಿಲ್ಲ, ಅದಕ್ಕೆ ನಾನೇ ನಿಂತು ನೀರ್ ಹಾಯಿಸ್ತಿದ್ದೆ. ಅದಿರ್ಲಿ, ನೀನೇ ನಿಲ್ಲಿ. ಅದೇ ಕಂಬವ, ನೀನ್ ನೀರ್ ಹಾಯಿಸ್ತಾ ಇದ್ದೆ ಅಂತ ಗೊತ್ತಾಗಿ ನೀನ್ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ. ಅದ್ ಸರಿ ಕಂಬವ, ಏನು ನಿನ್ ಮಗಳೇನಾದ್ರು ಕಾಜ್ಗೆ ಬರ್ದಿದ್ಲ ಹೆಂಗಪ್ಪ? ಅಯ್ಯ, ಕಾಗೆ ಜೊತೆಲಿ ಸಂಸಾರ ಮಾಡೋಳಿಗೆ ಕಾಗ್ದ ಬರಿಬೇಕಂತ ಎಲ್ಲ ಅನ್ಸುತ್ತೆ. ಅವಳಿಗೆ ಅನ್ಸಿದ್ರು ನಿನ್ ಮಗ ಕಂಜೂಸ್ ಎಲ್ಲಿ ಬಿಡ್ತಾನೆ. ಅದಕ್ಕೆ ನಾಳೆ ನಾವೇ ಹೋಗಿ ನೋಡ್ಕೊಂಬರವ ಅಂತ. ಹೌದೌದು, ನಿನ್ ತಂಗಿನೂ ಅದೇ ಮಾತು ಹೇಳ್ತಿದ್ಲಪ್ಪ. ಆ ಕ್ವಾಡಂಗಿಗಳಿಗೇನೋ ನಾವು ಬೇಡವಾಗಿರ್ಬೋದು, ನಮ್ಗೆ ಅವು ಬೇಡವಾ ಅಲ್ವಾ? ಮತ್ತೆ ಈಗ ಮನೆಗೆ ನಡಿ, ಊಟ ಮಾಡಿ ಹೋಗಿ ಅಂತೆ. ಅದೇನು ಹಂಗ್ ಮೂಸ್ತಾ ಇದ್ದೀಯಾ? ಬಾವ, ನಂಗೋಸಿ ಅರ್ಜೆಂಟ್ ಕೆಲಸ ಅದೇ, ನಿಮ್ ಅಂತ ಕಡಿ ನಾನು ನಿನ್ಗುಟ್ಟೆ ಬಂದ್ಬಿಡ್ತೀನಿ. ಅದೇನ್ ಅಂತ ದಿಢೀರ್ ಕೆಲಸ? ಅಯ್ಯೋ, ನಿನ್ಗೆ ಅರ್ಥ ಆಗಕ್ಕಿಲ್ಲ ಕಣ್ಬಾವ, ಸುಮ್ನೆ ಕಾಡ್ತೀಯ.
ಕಚ್ಚೇರ್ಕ ನನ್ನ ಮಗನೇ, ಇವನ ಸತ್ತರೆ ಇವನ ಹೆಣದ ಜೊತೆನಲ್ಲಿ ಸೀರೆ ರವಿಕೆ ಲಂಗ ಇಟ್ಟು ಹುಳ್ಳಿಲ್ವೋ ದೆವ್ವಾಗಿ ಹಳ್ಳಿನೂ ಕಾಡ್ಬಿಡ್ತಾನೆ. ಯಾಕೆ ಮುಡ್ಕೊಳ ಹೂನ ಕಿವಿಲಿ ಇಟ್ಕೊಳ್ತಿದ್ದೀರಲ್ಲ. ಇನ್ನೆಲ್ಲಿ ಇಟ್ಕೊಳ್ಳಿ? ಸುಬೇ ಸುಬೇ, ಏನ್ರಿ? ಆಹಾ, ಏನ್ ಹಾಲ್ ನೋಡ್ತಿದ್ದೀರಾ? ಈ ಸೀರೆಲಿ ಒಳ್ಳೆ ರಂಬೆ ತರ ಕಾಣ್ತಾ ಇದೀಯಾ. ಥು, ಯಾಕೆ? ಅವರೆಲ್ಲ ದೇವ್ರ ಒಕ್ಕದ ವೇಶ್ಯರಂತೆ. ನನ್ನನ್ನು ಅವ್ರಿಗೆ ಹೋಲಿಸ್ತಿದ್ದೀರಲ್ಲ, ಅದಕ್ಕಿಂತ ಶ್ರೀದೇವಿಗೋ ಮೇನಿಗೋ ಹೋಲಿಸಿ. ಇದಕ್ಕೆ ಯಾಕೆ ಜಗಳ ಆಡ್ತೀಯಾ? ಬಾರ ಇಲ್ಲಿ. ಎಲ್ಲಿಗ್ರಿ? ಬಾರ ಹೇಳ್ತೀನಿ. ಬಾರೇ. ಎಲ್ರಿಗೂ ಇದು ಫಸ್ಟ್ ನೈಟ್, ಆದ್ರೆ ನಮ್ಗೆ ಡೇ ಅಂಡ್ ನೈಟ್. ಅದಕ್ಕೆ ಇವತ್ತು ಆಫೀಸ್ಗೆ ರಜೆ ಹಾಕಿದೀನಿ. ನನ್ನ ನಾಚಿಕೆ. ನಾಚಿಕೆ ಕಣ್ಮುಚ್ಕೋ, ನಾಚಿಕೆ ಹೋಗುತ್ತೆ, ಕತ್ಲೇನು ಹೋಗುತ್ತೆ. ಒಂದ್ ನಿಮಿಷ. ರೀ, ಯಾರೋ ಬಾಗಿಲು ತಟ್ಟಿದ್ದಾರೆ. ನಮ್ಮನೆಗಲ್ವೇ? ಅಯ್ಯೋ, ನಮ್ಮನೆದೇ ರೀ. ಯಾರಿಲ್ಲ ಅಂತ ಅವರೇ ವಾಪಸ್ ಹೋಗ್ತಾರೆ. ನೀವ್ ಮಲ್ಕೊಳ್ಳೆ. ಶೋ, ನೀವಿರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾರು ಇಲ್ಲ ಅಂತ ಇಲ್ಲಿಂದ ಕೂಗಿ ಹೇಳ್ಬಿಡ. ಆತ್ರಗಾರಿಗೆ ಬುದ್ಧಿ ಮಂದ ಅಂತ ಹೇಳ್ತಾರೆ. ಯಾರು ಇಲ್ಲ ಅಂತ ಹ್ಯಾಕ್ ಹೋಗಿ ಹೇಳುದು? ನೀವಿರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವತ್ ನೋಡಿದ್ರೆ ಅವ್ ಬಂತು, ಇವತ್ ಯಾವ ಬೇತಾಳ ಬಂದಿದ್ಯೋ ಏನೋ. ಯಾರ್ ನೀವು? ಯಾರ್ ಬೇಕಿತ್ತು? ಇದು ತಿಪ್ಪೇಶಿ ಅವ್ರ ಮನೆನಾ? ಹೌದು. ಏನಾಗ್ಬೇಕಿತ್ತು? ಏಯ್, ಯಾರೇ ನೀನು? ಹೇಳ್ದಕ್ಕೆಲ್ಲ ಮನೆ ಒಳಗಡೆ ನುಗ್ತಿದ್ಯಾ? ಹೋಗಿ ಹೊರಗೆ. ನನ್ ಮನೆಗ್ ನಾನ್ ನುಗ್ಗಕ್ಕೆ ಯಾರನ್ ಯಾಕೆ ಕೇಳ್ಬೇಕು? ಅಷ್ಟಕ್ಕೂ ನೀನ್ಯಾರು? ಏನು? ನನ್ನ ಮನೆಗ್ ಬಂದು ನನ್ನ ಯಾರು ಅಂತ ಕೇಳ್ತಿದ್ಯೇನೆ? ನಾನು ಈ ಮನೆ ಯಜಮಾನಿ. ಓ, ನೀನೇನಾ ನನ್ ಸೌತಿ? ನೋಡು, ಸೌತಿ ಗಿವತಿ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ತಲೆಗೆಲೆ ಕೆಟ್ಟಿದ್ಯೇನೆ? ತಲೆ ಕೆಟ್ಟಿರೋದು ನನ್ಗಲ್ಲ ಕಣೆ, ನಿನಗೆ. ನಿನಗೆ ಬೇರೆ ಗಂಡೆ ಸಿಗ್ಲಿಲ್ವಾ? ನನ್ ಗಂಡನೇ ಬೇಕಾಗಿತ್ತಾ? ಎಲ್ಲಿ ಅವರು? ಎಲ್ಲಿ? ತಿಪ್ಪೆ ತಿಪ್ಪೆ ರೀ, ಬಂದ್ರೆ ಇಲ್ಲಿ. ಯಾವಳ ಹುಚ್ಚಿ ಮನೆ ಒಳಗಡೆ ನುಗ್ಗಿದ್ದಾರೆ? ಯಾರದು? ಯಾಕೆ ಹಾಗೆ ಕಣ್ಕಂಡ್ ಬಿಟ್ಕೊಂಡ್ ನೋಡ್ತಾ ಇದ್ದೀರಾ? ಇವಳು ಇಲ್ಲಿವರೆಗೂ ಹೇಗ್ ಹುಡ್ಕೊಂಡ್ ಬಂದ್ಲು ಅಂತಾನಾ? ತೆಗಿರಿ ಕೈನಾ. ಏನ್ ಮೈ ಮುಟ್ಟು ಮಾತಾಡ್ತಾ ಇದೀರಾ? ದೂರ ನಿಂತ್ಕೊಳ್ರೆ. ಈಗ ಹೇಳ್ರಿ, ಯಾರ್ರಿ ನೀವು? ನಿಮ್ಗೂ ನನ್ಗೆ ಏನ್ರಿ ಸಂಬಂಧ? ಏನ್ ಸಂಬಂಧನಾ? ಎರಡನೇ ಹೆಂಡತಿ ಎದುರಿಗಿದ್ದಾಳೆ ಅಂತ ಮೊದಲನೇ ಹೆಂಡತಿನ ನನಗೂ ನಿನ್ಗೂ ಏನ್ ಸಂಬಂಧ ಅಂತ ಕೇಳ್ತೀರಾ? ಇಲ್ಲಿ ನೋಡಿ ಏನ್ ಸಂಬಂಧ ಅಂತ. ನಿಮ್ ತಾಳಿ ನನಗೆ ಯಾಕೆ ತೋರಿಸ್ತಾ ಇದ್ದೀರಾ? ಇದು ನನ್ ತಾಳಿ ಅಲ್ಲ, ನೀವ್ ಕಟ್ಟಿರೋ ತಾಳಿ. ಆ? ಭದ್ರಾವತಿಲಿ ನೀವ್ ಕೆಲ್ಸ ಮಾಡ್ತಿರುವಾಗ ಗುಟ್ಟಾಗಿ ಲವ್ ಮಾಡಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಲವ್ವಾ? ನನ್ ತಂದೆ ತಾಯಿ ಒಬ್ದೇ ಹೋದಾಗ ದೇವಸ್ಥಾನ ಕರ್ಕೊಂಡು ಹೋಗಿ ತಾಳಿ ಕಟ್ಟಿದ್ದು ಮರ್ತೋಯ್ತಾ? ಅಯ್ಯೋ, ಏನ್ ಟಿನ್ ಕಟ್ತಾವಳೆ? ನಾನು ಕಟ್ತಾ ಇಲ್ಲ. ಬಾಡಿಗೆ ಮನೇಲಿ ಇರಿಸ್ಕೊಂಡು 6 ತಿಂಗಳು ಸಂಸಾರ ಮಾಡಿ ಟ್ರಾನ್ಸ್ಫರ್ ಆಗಿದೆ. ಆಮೇಲೆ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಬಂದವರು ವರ್ಷಾನ್ ಗಟ್ಲೆ ಆದ್ರು ಹೀಗ್ ಕೈ ಕಟ್ ಓಡ್ ಬಂದಿದ್ದೀರಲ್ಲ, ಇದ್ ಸರಿನಾ? ಅಯ್ಯೋ ದೇವ್ರೆ, ಇದೇನಪ್ಪ ಗ್ರಾಚಾರ? ಯಾರ್ರಿ ನೀವು? ನನ್ನ ಯಾಕ್ರಿ ಗೋಳಿ ಕೊತ್ತಾ ಇದ್ದೀರಾ? ಥೂ, ನಿಮ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಕಟ್ಕೊಂಡಿರೋ ಹೆಂಡ್ತಿನೇ ಯಾರು ಅಂತ ಕೇಳ್ತಾ ಇದ್ದೀರಲ್ಲ, ನೀವ್ ಉದ್ಧಾರ ಆಗ್ತೀರಾ? ನನ್ ಬಾಳ್ ಹಾಳ್ ಮಾಡಿದ್ ಸಾಲ್ದು ಅಂತ ಈ ಹುಡುಗಿ ಬಾಳ್ ಬೇರೆ ಹಾಳ್ ಮಾಡ್ತಿದ್ದೀರಾ? ಕನ್ನಡಕ ತೆಗೆದ್ರೆ ಕಣ್ ಕಾಣಲ್ಲ. ಈ ಮುಸುಡಿಗೆ ಇಬ್ರೇ ಹೆಂಡ್ತಿದ್ರೆ ಬರ್ರಿ ಕಣ. ಲೇ ಸುಬ್ಬಿ, ಅವ್ಳು ಮಾತ್ ನಂಬೇಡ ಕಣ. ದೇವ್ರೊಳಗೆ ಅವಳು ಯಾರು ಅಂತ ನನಗೆ ಗೊತ್ತಿಲ್ವೇ? ಸಾಕು, ಮುಚ್ಚಿ ಬಾಯ್ನ. ನಿಮ್ ಯೋಗ್ಯತೆನ ಪಾರ್ಟಿ ಅವತ್ತು ನೋಡಿದ್ನಲ್ಲ. ಮದುವೆಗೆ ಮುಂಚೆ ಶೋಭನದ ಬಗ್ಗೆ ಮಾತಾಡುವಾಗ್ಲೇ ನಾನು ಎಚ್ಚೆತ್ಕೋಬೇಕಾಯ್ತು, ನೀವು ನಾಯಿ ಬಾಳ ಅಂತ. ಆದ್ರೆ ದುಡುಕಿ ಮಾವಂತ ಮನಸ್ಸು ಕೊಟ್ಟಿದ್ದಕ್ಕೆ ನನ್ ಬಾಳಿಗೆ ಮಣ್ಣು ಹಾಕ್ಬಿಟ್ರಲ್ರಿ. ನೀವು ಮೋಸ ಮಾಡೋದಕ್ಕೆ ನಾನು ಸಿಗ್ಬೇಕಾಯ್ತಾ? ಹೆಣ ಹೊರೋನ್ಗೆ ಹಿಂದೇನು ಮುಂದೇನು ಎಲ್ಲ ಒಂದೇ. ಅಯ್ಯೋ ರಾಕ್ಷಸಿ, ನನ್ನ ಬಾಳಿಗೆ ಬೆಂಕಿ ಇಡ್ತಾ ಇದ್ದೇನೆ ನಿನ್ನ. ಒಂದು ಏಟು ನನ್ನ ಮೈ ಮೇಲೆ ಬಿದ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ನನ್ನ ನಂಬಿಸಿ ಮದ್ವೆಯಾಗಿ ಮೋಸ ಮಾಡಿದ್ದಕ್ಕೆ 3 ವರ್ಷ. ನನಗ್ ಗೊತ್ತಿಲ್ಲದೆ 2ನೇ ಮದ್ವೆ ಆಗಿದ್ದಕ್ಕೆ 3 ವರ್ಷ. ನನ್ ಮೇಲ್ ಕೈ ಎತ್ತಿದ್ದಕ್ಕೆ 1.5 ವರ್ಷ. ಒಟ್ಟು 7.5 ವರ್ಷ. ಗೊತ್ತಾಯ್ತಾ? ಏನ ಎದುರಿಸ್ತಾ ಇದೀಯಾ? ಇಲ್ಲ, ಎಚ್ಚರಿಸ್ತಾ ಇದೀನಿ. ಮರ್ಯಾದೆಯಾಗಿ ಅವಳಿ ಮನೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರು ಬಂದ್ ಕಳಿಸ್ಬೇಕಾಗತ್ತೆ.
ಸುಬ್ಬಿ ಏನ ಮಾಡ್ತಾ ಇದ್ಯಾ? ಕಣ್ ಕಾಣಿಸ್ತಾ ಇಲ್ವಾ? ನಿಮ್ಮ ನಂಬಿದ್ದಕ್ಕೆ ಕೊಟ್ರಲ್ಲ ತಿರುಪ್ತಿ ಚೊಂಬು, ಗೋವಿಂದ ಗೋವಿಂದ ಅಂತ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಲೇ, ಬೇಡ ಕಣೆ. ಆಹಾ ಶ್ರೀಕೃಷ್ಣ ಅಯ್ಯೋ, ಆತ್ಮ ಅಯ್ಯೋ. ಹಾಡ್ ಹಗ್ಲಲ್ಲೇ ಮಂಚ ತುಂಬಾ ಹೂ ಹಾಕೊಂಡು ಹೀಗ್ ಕೂತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಾನ್ ಮುಡ್ಕೊಳಕ್ಕೆ ಎಂಟಾಣಿ ಹೂವ ತಂದ್ಕೊಡಿ ಅಂದ್ರೆ ಎಷ್ಟು ಜಿಪಣ್ತನ ಮಾಡ್ತಾ ಇದ್ರಿ. ಲೇ, ಸೂರ್ಪಣಕ್ಕೆ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾ ಇದೆಯಲ್ಲ, ಯಾವ ಜನ್ಮ ಶತ್ರು ನೀನು? ಎಲ್ಲಿಂದ ಬಂದೆ? ಅವಳು ಬೇರೆ ಹೋಗ್ತಾ ಇದ್ದಾಳಲ್ಲಪ್ಪ, ಇವಳು ಮಾತು ಕೇಳ್ಕೊಂಡು. ಲೇ ಸುಬ್ಬಿ, ರೀ, ಲೇ ಸುಬ್ಬಿ, ನನ್ನ ಮಾತು ಕೇಳ. ಬಿಡ್ರಿ ಕೈನ, ನಿಮ್ ಹೊಲದ ಕೈಯಿಂದ ನನ್ನ ಮುಟ್ಬೇಡಿ. ಇಲ್ಲ ಇಟ್ಕೊಂಡು ಆ ಕಡೆ ಒಬ್ಳು ಈ ಕಡೆ ಒಬ್ಳು ನಿಮ್ ಜೊತೆ ಚಕ್ಕಂದ ಆಡ್ಬೇಕಾ? ಬಿಡ್ರಿ. ಅಯ್ಯೋ ಹೋಗ್ಲಿ ಬಿಡ್ರಿ. ನೀನು ಬಿಡ್ರಿ. ಅಯ್ಯೋ. ಬಿಡ್ರಿ. ಲೇ ಸುಬ್ಬಿ, ಬಿಡ್ರಿ. ಯಾವ ಕಡೆಗೆ ಬಂದು ಕೂರ್ಸ್ಕೊಂಡೆ ದರ್ಬೇಸೆ? ನಿನ್ಗೆ ಆಮೇಲೆ ಮಾತಾಡ್ತೀನಿ ಇರು. ಸುಬ್ಬಿ, ರೀ, ಸುಬ್ಬಿ, ರೀ, ಬನ್ನಿ ಒಳಗೆ. ಅಯ್ಯೋ ಬಿಡ ಕೈಯೇ.